ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜಕಾರಣಿಗಳ ಹೇಳಿಕೆಗಳು ಅದು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಲ್ವಾ ಅದಾಗಿರೋದು. ರಾಜಕಾರಣಿಗಳು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರೀತಿ ಮಾತನಾಡ್ತಾರೆ ಮತ್ತು ಬಹುತೇಕ ರಾಜಕಾರಣಿಗಳು ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಅವರು ಒಂದು ಮಾತನಾಡಿದರೆ ಅದಕ್ಕೆ ಬೇರೆ ಉದ್ದೇಶಗಳಿರ್ತವೆ. ಈ ಮಾತನ್ನ ಹೇಳೋದಕ್ಕೆ ಇವತ್ತು ಎರಡು ಕಾರಣ ಇದೆ. ಇಬ್ಬರ ಮಾತುಗಳು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಅದು ಚರ್ಚೆ ಮಾಡುವಂತೆ ಮಾಡಿದೆ. ಆ ಮಾತು ಯಾವುದು ಅಂದ್ರೆ, ಮಾಜಿ ಸಚಿವ ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದರು. ರಿಯಲಿ ಇಟ್ ಈಸ್ ಒಂದು ರೀತಿಯಲ್ಲಿ ಶಾಕಿಂಗ್, ಇನ್ನೊಂದು ರೀತಿಯಲ್ಲಿ ಶಾಕಿಂಗ್ ಅಲ್ಲ. ಅದೇನು ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಹೇಳಿರುವ ಮಾತು, ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ಅಷ್ಟಕ್ಕೆ ನಿಲ್ಸಿಲ್ಲ, ಯಾರಿಂದ ಅವರು ಅಸಹಾಯಕರಾಗಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತು ಅಂತ ಹೇಳಿದ್ರು. ಸೊ ಅವರು ಬೆಟ್ಟು ತೋರಿಸ್ತಾ ಇರುವುದು ಯಾರೆಡೆಗೆ ಬಹಳ ಸ್ಪಷ್ಟವಾಗಿತ್ತು. ಅದು ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಅವರತ್ತ ಬೆಟ್ಟ ತೋರಿಸ್ತಾ ಇದ್ರು. ಕಳೆದ 3-4 ದಿನಗಳಿಂದ ಆದಂತಹ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ, ಆ ಬೆಳವಣಿಗೆಗೆ ಬಹಳ ಮಹತ್ವ ಇದೆ. ನಿನ್ನೆ ಸಚಿವ ಸಂಪುಟ ಸಭೆ ನಡೀತು. ಸಚಿವ ಸಂಪುಟ ಸಭೆಯಲ್ಲಿ ಮುಸ್ಲಿಂ ನಾಯಕರ ಮೇಲೆ ತೆಗೆದುಕೊಂಡಂತಹ ಶಿಸ್ತಿನ ಕ್ರಮದ ಬಗ್ಗೆ ಬಹಳಷ್ಟು ಸಚಿವರು ವಿರೋಧ ವ್ಯಕ್ತಪಡಿಸಿದರು. ಇದಕ್ಕೆ ಯಾರು ಉತ್ತರ ಕೊಡಬೇಕಾಗಿತ್ತು? ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಒಂದು ರೀತಿಯಲ್ಲಿ ಸಭಾತ್ಯಾಗ ಮಾಡಿದ್ರು, ಸಂಪುಟ ಸಭೆಯಿಂದ ಹೊರ ನಡೆದ್ರಂತೆ. ಅವರ ಜೊತೆಗೆ ಎಸ್ ಮಲ್ಲಿಕಾರ್ಜುನ ಕೂಡ. ಪಾಪ ಅವರು ಎಸ್ ಮಲ್ಲಿಕಾರ್ಜುನ ಅವರು ದುಃಖದಲ್ಲಿದ್ದಾರೆ. ಮಗ ಗೆಲ್ತಾರೆ ಅಂದ್ರೆ ಈಗ ಇಲ್ಲ, ಗೆಲ್ಲುವುದು ಕಷ್ಟ ಅನ್ನೋ ನೋವಾಗುತ್ತೆ. ಈಗಿನ ಕಾಲದಲ್ಲಿ ಹಾಗೇನೆ. ಸೊ ಮಕ್ಕಳ ಭವಿಷ್ಯ ಅಲ್ವಾ, ಅಯ್ಯೋ ನನ್ನ ಮಗ ಎಲ್ಲ ಮಾಡಿ ಪಟ್ಟಾಭಿಷೇಕ ಮಾಡ್ತಾ ಇದ್ದೆ, ಎಲ್ಲ ವ್ಯವಸ್ಥೆ ಮಾಡಿದ್ದೆ, ನೋಡಿದ್ರೆ ಈಗ ಪಟ್ಟಾಭಿಷೇಕ ಮಾಡೋದಕ್ಕೆ ಬೇಕಾದ ಸಿಂಹಾಸನವೇ ಇಲ್ಲ ಅನ್ನುವ ಸ್ಥಿತಿ ಅವರದ್ದು. ಆದರೆ ಸಿದ್ದರಾಮಯ್ಯ ಹಾಗಿದ್ರೆ ನಿಜವಾಗಿ ಅಸಹಾಯಕರಾಗಿದ್ದಾರೆ. ಈ ಪ್ರಶ್ನೆ ಬಗ್ಗೆ ಮಾತನಾಡಬೇಕು. ರಾಜಣ್ಣ ಹೇಳೋದ್ರಲ್ಲಿ ಅರ್ಥ ಇದೆ. ಒಂದು, ಮುಖ್ಯಮಂತ್ರಿಗಳ ಸುತ್ತ ಇರುವವರು ಮತ್ತು ಆಪ್ತರಾದವರು ಏನಿದ್ದಾರೆ, ಒಬ್ಬೊಬ್ಬರ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾರೆ ಅನ್ನುವ ಮಾತನ್ನ ಜನ ಆಡ್ತಿದ್ದಾರೆ ಎಂದರು ರಾಜಣ್ಣ. ಅದರಲ್ಲಿ ಅವರ ಆದ ನೋವು, ಅವರಿಗಾದ ನೋವು ಇತ್ತು. ಯಾಕೆಂದ್ರೆ ರಾಜಣ್ಣನವರನ್ನ ಒತ್ತಾಯ ಪೂರ್ವಕವಾಗಿ ಸಂಪುಟದಿಂದ ಹೊರದಬ್ಬಲಾಯಿತು. ಆಗ ಮುಖ್ಯಮಂತ್ರಿಗಳು ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಿಲ್ಲ, ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಟ್ರೈ ಮಾಡಿದ್ರು ಗೊತ್ತಿಲ್ಲ. ಹಾಗಿದ್ರೆ ಮುಖ್ಯಮಂತ್ರಿಗಳ ಅಸಹಾಯಕತೆ ಆವಾಗಲೂ ಪ್ರಾರಂಭ ಆಯ್ತಾ? ಯಾಕೆಂದ್ರೆ ಒಬ್ಬ ರಾಜಕಾರಣಿಯಾದವನು ತನ್ನ ನಿಷ್ಠರನ್ನ ಉಳಿಸಿಕೊಳ್ಳಬೇಕಾದ್ದು ಬಹಳ ಮುಖ್ಯವಾದ. ರಾಜಕಾರಣ ಮಾತ್ರ ಅಲ್ಲ, ಬದುಕಿನಲ್ಲೂ ಕೂಡ ಹಾಗೆ. ನಿಮ್ಮನ್ನ ನಂಬಿದವರು, ನಿಷ್ಠರಾಗಿರುವವರು, ಪ್ರೀತಿಸುವವರು, ಅವರನ್ನ ಉಳಿಸಿಕೊಳ್ಳಬೇಕಾದಿದೆಯಲ್ಲ, ಅದೊಂದು ರೀತಿಯಲ್ಲಿ ನೈತಿಕ ಹೊಣೆಗಾರಿಕೆ. ಆದ್ರೆ ಸಿದ್ದರಾಮಯ್ಯ ರಾಜಣ್ಣವರು ಉಳಿಸ್ಕೊಳ್ಳಿಲ್ಲ. ಅದಾದ ಮೇಲೆ ಅವರ ಇನ್ನೊಬ್ಬ ರಾಜಕೀಯ ಕಾರ್ಯದರ್ಶಿ ಮನೆಗೆ ಹೋಗ್ಬೇಕಾಯ್ತು, ಗೋವಿಂದರಾಜು. ಹಾಗೆ ನೋಡಿದ್ರೆ ಇಡೀ ಆ ಕ್ರಿಕೆಟ್ ಗಲಾಟೆ ಏನಾಯ್ತು, IPL ಗಲಾಟೆ ಏನಾಯ್ತು, ಯಾರ ಮೇಲೆ ದೂರು ಕೊಡಲಾಯ್ತು, ಯಾರನ್ನು ಹೊರಗೆ ಹಾಕಲಾಯ್ತು, ಸಂಪೂರ್ಣವಾಗಿ ಗೋವಿಂದರಾಜು ಅವರು ಅದರ ಹೊಣೆಗಾರರು ಅಂತ ಹೇಳಕ್ ಸಾಧ್ಯ ಇಲ್ಲ. ಉಪಮುಖ್ಯಮಂತ್ರಿಗಳು ಕ್ರಿಕೆಟ್ ಬಗ್ಗೆ ಆಸಕ್ತಿ ತೋರಿಸಿದ್ರು, ಅವರೇ ಕ್ರೀಡಾಂಗಣಕ್ಕೆ ಹೋದ್ರು, ಕೂತರು, ಅವ್ರದ್ದು ಜವಾಬ್ದಾರಿ ಇತ್ತಲ್ವಾ, ಒಟ್ಟಾರೆ ಸರ್ಕಾರದ ಜವಾಬ್ದಾರಿ ಇತ್ತಲ್ವಾ. ಎರಡನೇ ಬಲಿಪಶು ಗೋವಿಂದರಾಜು ಅವರು, ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಬಲಿಪಶು ಆಯ್ತು, ಬಲಿಪಶು ಮಾಡಲಾಯಿತು. ಅದಾದ ಮೇಲೆ ಈಗ ಮುಖ್ಯಮಂತ್ರಿಗಳನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಂಥ, ಗೌರವಿಸ್ತಾ ಇದ್ದಂಥ ನಸೀರ್ ಅಹಮದ್ ಅವರು ಬಂಗಾರಪುರ ಕಾಲದಲ್ಲೇನೆ ಸಂಪುಟದಲ್ಲಿ ಇದ್ದಂಥವ್ರು, ಒಬ್ಬ ಜನಪ್ರಿಯ ಅಲ್ಪಸಂಖ್ಯಾತ ನಾಯಕ, ಕೋಲಾರದವರು. ಅವರು ಇವತ್ತು ಎಲ್ಲಿವರೆಗೆ ಆಯ್ತಂದ್ರೆ, ಕೋಲಾರದಲ್ಲಿ ಅವರ ವಿರುದ್ಧ ಕೈಗೊಂಡ ಈ ಕ್ರಮವನ್ನ ಪ್ರತಿಭಟಿಸಿ ಜನ ಪ್ರತಿಭಟನೆ ಮಾಡಿದರು. ಹಲವೆಡೆ ಈ ಮಾತು ಕೇಳಿ ಬಂತು. ಅದರ ಜೊತೆಗೆ ಏನು ಇಬ್ಬರ ಮೇಲೆ ಕ್ರಮ ಕೈಗೊಳ್ಳಲಾಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಅಧ್ಯಕ್ಷರನ್ನ ಭೇಟಿ ಮಾಡಿದರು. ಅಧ್ಯಕ್ಷರ ಜೊತೆ ಮಾತನಾಡಿದ ನಂತರ ಹೊರಗೆ ಬಂದು ಅವರು ಹೇಳಿದ್ದು ತಪ್ಪಾಗಿದೆ, ನಾವು ಅಧ್ಯಕ್ಷರಿಗೆ ಹೇಳಿದ್ದೀವಿ. ಆದರೆ ಇದೇನಿದೆ, ಇದು ಪಕ್ಷದ ವರಿಷ್ಠರು ಈ ಕ್ರಮವನ್ನ
ಕೈಗೊಂಡಿದ್ದರಿಂದ ಈಗ ವರಿಷ್ಠರಿಗೆ ಶಿಫಾರಸು ಮಾಡಿ ಏನು ಜಬ್ಬಾರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅವರನ್ನ ಮತ್ತೆ ಒಳಗೆ ತೆಗೆದುಕೊಳ್ಳುವ ಯತ್ನ ಮಾಡ್ತೀವಿ ಅಂತ. ಆದರೆ ಈ ಪ್ರಕರಣ ಮೇಲ್ನೋಟಕ್ಕೆ ನೋಡುವಷ್ಟು ಸರಳ ಆಗಿಲ್ವೇ ಇಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಏನಿದೆ, ಅವರು ಮುಸ್ಲಿಮರು ಮಾಡಿದರೆ ಮಾತ್ರ ಪಕ್ಷ ವಿರೋಧಿ ಚಟುವಟಿಕೆ, ಉಳಿದವರು ಮಾಡಿದವರು ಅಲ್ವಾ ಅನ್ನೋ ಪ್ರಶ್ನೆ ಕೇಳ್ಬರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಈಗ ಯಾವ ಕುಟುಂಬಕ್ಕಾಗಿ ಇಡೀ ಒಂದು ಸಮುದಾಯವನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯೋ ಆ ಕುಟುಂಬದ ಹಿರಿಯ ಜೀವ ಈಗ ನಮ್ಮ ನಡುವೆ ಇಲ್ಲ. ಹೋದ್ಮೇಲೆ ಹೇಳಬಾರ್ದು, ಶ್ಯಾಮಮೂರ್ತಿ ಶಕ್ಕರ್ಪನವರು ಅವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಬಹಿರಂಗವಾಗಿ ಭಾಷಣ ಮಾಡ್ತಾ ಬಿಜೆಪಿಯ 2 ಕುಡಿಗಳೇನಿವೆ, ಯಡಿಯೂರಪ್ಪನವರು ಕುಡಿಗಳು, ಇಬ್ಬರನ್ನೂ ಆಯ್ಕೆ ಮಾಡಿ ಅಂತ ಕರೆ ನೀಡಿದ್ರು. ಆದರೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಅದು ಅಶಿಸ್ತು ಅಲ್ವಾ ಅನ್ನೋ ಪ್ರಶ್ನೆ ಇದೆ. ಆದರೆ ಅವ್ರು ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಖಜಾಂಚಿಯಾಗಿದ್ದರು. ಆ ಕಾರಣ ಸುಮ್ಮನಿದ್ರ, ಅಥವಾ ಅವರು ಪ್ರಬಲ ಲಿಂಗಾಯತ ಸಮುದಾಯದಿಂದ ಬಂದವರಂತ ಸುಮ್ಮನಿದ್ರ? ಈಗ ಚುನಾವಣೆ ಆಗಿದೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಗೊತ್ತಿಲ್ಲ, ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ತಕ್ಷಣ 3 ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವ ಹುನ್ನಾರ ಕಾಂಗ್ರೆಸ್ನಲ್ಲಿ ನಡೆದೋಯ್ತು. ಹಾಗೇನೆ ಜಮೀರ್ ಅಹ್ಮದ್ ಖಾನ್ ಅವರು ಮುಖ್ಯಮಂತ್ರಿಗಳ ಆಪ್ತರು ಅಂತ ಅವ್ರನ್ನೀಗ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಪ್ರತಿದಿನ ಮಾಧ್ಯಮಗಳಲ್ಲಿ ಪ್ಲಾಂಟ್ ಮಾಡ್ಲಾಗ್ತಾ ಇದೆ, ಅವ್ರು ಕ್ರಮ ಕೈಗೊಳ್ತಾರೆ. ಹೋದ್ರು ಪ್ರತಿದಿನ ಮಾಧ್ಯಮಗಳು. 2 ಕಾರಣ ಇದೆ. ಜಮೀರ್ ಅಹ್ಮದ್ ಖಾನ್ ಅವರು ಮುಸ್ಲಿಮರು ಅನ್ನೋದು ಇನ್ನೂ ಒಂದು ಕಾರಣ, ಸಿದ್ದರಾಮಯ್ಯ ಅವರ ಆಪ್ತರು ಅನ್ನೋದು ಇನ್ನೊಂದು ಕಾರಣ. ಅವರ ಮೇಲೆ ಪ್ರತಿದಿನ ಈಗ ಹೋಯ್ತು ಆಯ್ತು ಎತ್ತಾಕಿದ್ರು ಹೋದ್ರು ಅಂತ. ಅದ್ರ ಜೊತೆಗೆ ಇನ್ನೊಂದು ಪ್ಲಾಂಟ್ ಸ್ಟೋರಿ ಮಾಡಿದ್ರು. ಅದೇನು ಅಂತಂದ್ರೆ, ಜಮೀರ್ ಅಹ್ಮದ್ ಖಾನ್ ರವರು ತಮ್ಮ ಹಳೆಯ ಗೆಳೆಯ ಇದ್ದಾರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಅದು ಸುಳ್ಳು ಸುದ್ದಿ ಆಗಿತ್ತು. ಅದನ್ನ ರಾಜಕೀಯ ಹಿತಾಸಕ್ತಿಗಾಗಿ ಯಾರು ಜಮೀರ್ ಅಹ್ಮದ್ ಖಾನ್ ಅವರ ವಿರೋಧಿಗಳಿದಾರಲ್ಲ ಆ ಸುದ್ದಿಯನ್ನ ಪ್ಲಾಂಟ್ ಮಾಡಿದ್ರು. ಆ ಸುದ್ದಿ ಮಾಧ್ಯಮದಲ್ಲಿ ಬರೋ ಮೂಲಕ ಇಡೀ ಅವರ ಕ್ಯಾರೆಕ್ಟರ್ ಅನ್ನ ನಾಶ ಮಾಡ್ತಾ ಹೋಗೋದು. ಅದಕ್ಕೆ ಇನ್ನೊಂದು ಏನು ಗೊತ್ತಾ, ರಾಜಕಾರಣದಲ್ಲಿ ಇದೆಲ್ಲ ನಡೆಯುತ್ತೆ. ಆದ್ರೆ ಇಲ್ಲಿ ಮುಸ್ಲಿಂ ಸಮುದಾಯದ 3 ನಾಯಕರ ವಿರುದ್ಧ 2 ಮುಸ್ಲಿಂ ಸಮುದಾಯದವರದೇ ಎತ್ತಿ ಕಟ್ಟಿದ್ರು ಅಂತ. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಇಬ್ರು ಕೂಡ ಸಂಪನ್ನರು ಅಂತ ಹೇಳಲಾಗುತ್ತೆ. ಆದ್ರೆ ಅವರಿಗೆ ನಾಯಕತ್ವದ ಗುಣ ಎಷ್ಟು ಮಟ್ಟಿಗೆ ಆಯ್ಕೆ ಆಗ್ತಾ ಇರಬಹುದು. ಒಂದು ಸಮುದಾಯದ ಒಬ್ಬ ನಾಯಕರಾಗಿ ಬೆಳೆಯುವ ಸುಲಭ ಅಲ್ಲ. ಆದ್ರೆ ಜಮೀರ್ ಬೆಳೀತಾ ಇದ್ರು. ರಾಜ್ಯಾದ್ಯಂತ ಜಮೀರ್ಗೆ ಅವರದೇ ಆದ ಬೆಂಬಲಿಗರು ಸೃಷ್ಟಿಯಾಗಿದ್ರು ಮುಸ್ಲಿಮರು. ಆ ಕಾರಣಕ್ಕಾಗಿ ಅವರು ಮುಸ್ಲಿಂ ಹಿತಾಸಕ್ತಿಗಾಗಿ ಫೈಟ್ ಮಾಡಿದ್ರು. ಅದರಲ್ಲಿ ತಪ್ಪಿದೆ? ಉಳಿದವರು ನೀವು ನಿಮ್ಮ ಜಾತಿ ಸಮುದಾಯಗಳ ಹಿತಾಸಕ್ತಿಗಾಗಿ ಫೈಟ್ ಮಾಡ್ತಿರಲ್ಲ ಅಲ್ವಾ? ಸಿದ್ದರಾಮಯ್ಯ ಅವರು ಕುರುಬರ ಹಿತಾಸಕ್ತಿಗೆ ಫೈಟ್ ಮಾಡಿದ್ರೆ, ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರಿಗಾಗಿ ಫೈಟ್ ಮಾಡ್ತಾರೆ, ಎಂ ಬಿ ಪಾಟೀಲ್ ಇತರರು ಲಿಂಗಾಯತರಿಗೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಮುಸ್ಲಿಂ ನಾಯಕ 2-3 ತಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳೋದು ಅಪರಾಧನ? ಒಟ್ಟಿದ್ದೆ. ಅದರ ಜೊತೆಗೆ ನಾನು ಇನ್ನೊಂದು ಇದರಲ್ಲಿ ನಾನು ಅಂಕಿಅಂಶ ಕೊಟ್ಟು ಹೇಳಿದ್ದೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದು ಪ್ರತಿಶತ 42% ಓಟು 2023ದಲ್ಲಿ. ಅದರಲ್ಲಿ ಮುಸ್ಲಿಮರ ಓಟ್ ಏನಿದೆ, ಮುಸ್ಲಿಮರು ಪ್ರತಿಶತ 85 ಮುಸ್ಲಿಮರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ರು. 10ರಿಂದ 12% ಮುಸ್ಲಿಮರು ಮಾತ್ರ ಜೆಡಿಎಸ್ಗೆ ಬೆಂಬಲ ಕೊಟ್ಟಿದ್ರು. ಆ ಅಂಕಿಅಂಶಗಳ ಲೆಕ್ಕ ಹಾಕಿ ಮುಸ್ಲಿಮರು ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿ ವಿಜೃಂಭಿಸ್ತಿರ್ಲಿಲ್ಲ. ಯಾಕೆಂದ್ರೆ ಬಿಜೆಪಿಗೆ 36% 76 ವೋಟ್ ಬಂದಿತ್ತು, 36 ಪಾಯಿಂಟ್. ಕಾಂಗ್ರೆಸ್ಗೆ 42 ಬಂದಿತ್ತು. ಇಡೀ ವ್ಯತ್ಯಾಸ ಒಂದು 5ರಿಂದ 6% ಮಾತ್ರ. ಆದ್ರೆ ಮುಸ್ಲಿಮರು ತಮ್ಮ 14% ವೋಟ್ನಲ್ಲಿ 85% ಅಷ್ಟು ವೋಟನ್ನ ಕಾಂಗ್ರೆಸ್ಗೆ ಹಾಕಿದ್ರು. ನಿಯರ್ಲಿ 12% ಆಫ್ ವೋಟ್ಸ್, ಮುಸ್ಲಿಂ ವೋಟ್ಸ್ ಹ್ಯಾಸ್ ಗಾನ್ ಟು ಕಾಂಗ್ರೆಸ್. ಆ 12% ವೋಟ್ ಹೋಗದಿದ್ರೆ ಇವರು 135 ಅಲ್ಲ, ಕೆಳಗಡೆ ಬಿದ್ದೋಗ್ಬಿಡ್ತಿದ್ರು. ಎಲ್ಲ ಕುತ್ಕೊಂಡು ಶ್ಯಾಮನೂರು ಶಿವಶಂಕರಪ್ಪ ಮನೆ ಜಾತೆ ಬೆಳೀತಾ ಕುತ್ಕೋಬೇಕಾಗಿತ್ತು. ಯಾಕೆ ನೋವಿನಿಂದ ಬೇಸರಿಂದ ಹೇಳ್ತೀನಿ ಗೊತ್ತಾ ನಿಮ್ಗೆ? ನಿಮ್ಮ ನಿಷ್ಠರು ಯಾರು ಅಂತ ಗೊತ್ತಿರಬೇಕು. ನಾನು ಅಂಕಿಅಂಶಗಳ ಬಗ್ಗೆ ಕೂಡ ನಾನು ಇನ್ನೊಂದು ನನ್ನ ವಿಶ್ಲೇಷಣೆಯಲ್ಲಿ ನಾನು ಮಾತನಾಡಿದ್ದೀನಿ. ಬೇಕಾದ್ರೆ ತಾವು ನನ್ನ ಯೂಟ್ಯೂಬ್ ಚಾನಲ್ ನಾನು ನೋಡಿ ಯಾವ್ಯಾವ ಜನ ಸಮುದಾಯಗಳು ಕಳೆದ 2023 ಚುನಾವಣೆಯಲ್ಲಿ ಯಾರಿಗೆ ಹಾಕೋದು. ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು 85% ವೋಟ್ ಬಂದಿದ್ದು ಮುಸ್ಲಿಮರಿಂದ. ಅದು ಬಿಟ್ರೆ ಕುರುಬರಿಂದ 70ರಿಂದ 75%. ಉಳಿದ ಯಾವ ಸಮುದಾಯ ಕೂಡ ಬಿಜೆಪಿಗಿಂತ ಹೆಚ್ಚು ಮತವನ್ನ ಕಾಂಗ್ರೆಸ್ಗೆ ಹಾಕಲೇ ಇಲ್ಲ. ಇಂಥ ಸಿಚುವೇಶನ್ ನಲ್ಲಿ ನಿಮಗೆ ಬೆಂಬಲ ಕೊಟ್ಟವರನ್ನ ಬಲಿಪಶು ಮಾಡ್ತೀರಾ?
ಅವರು ನ್ಯಾಯ ಕೇಳಿದ್ರೆ ಅವರನ್ನ ಪಕ್ಷದಿಂದ ಹೊರಗಾಗ್ತೀರಾ? ಶಿಸ್ತಿನ ಬಗ್ಗೆ ಮಾತನಾಡ್ತೀರಾ? ಪಕ್ಷದಲ್ಲಿ ಎಲ್ಲಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು? ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಶಿಸ್ತಿನಿಂದ ನಡೆದುಕೊಂಡವರ ಒಂದು ಉದ್ದನೆಯ ಪಟ್ಟಿಯನ್ನ ಕೊಡಬಲ್ಲೆ ನಾನು. ಐ ಕ್ಯಾನ್ ಬಿ ಇಟ್. ನನ್ನ ಹತ್ರ ಇದೆ ವಿವರ. ಆದ್ರೆ ಇದೊಂದು ಬಹುದೊಡ್ಡ ಷಡ್ಯಂತರದ ಭಾಗ ಅನಿಸುತ್ತೆ. ಅಂದ್ರೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಈ ಅಹಿಂದ ಶಕ್ತಿ ಇದೆಯಲ್ಲ, ಅದನ್ನ ದುರ್ಬಲಗೊಳಿಸುವ ದೊಡ್ಡ ಒಂದು ಷಡ್ಯಂತರ. ಆ ಕಾರಣಕ್ಕಾಗಿ ಅಹಿಂದವನ್ನ ಒಡೆಯುವ ಯತ್ನ ನಡೀತಾ ಇದೆ. ಅದಕ್ಕೆ ಮೊದಲನೇದಾಗಿ ಮುಸ್ಲಿಂ ಸಮುದಾಯವನ್ನ ಒಡೆಯೋದು, ಒಬ್ಬರ ವಿರುದ್ಧ ಒಬ್ಬರಿಗೆ ಎತ್ತು ಕಟ್ಟೋದು. ಸೊ ಜಮೀರ್ ವಿರುದ್ಧ ಈ ಇಬ್ಬರು ಮುಸ್ಲಿಂ ಸಲೀಂ ಅಹಮದ್ ಅನ್ನುವ ಒಳ್ಳೆ ಮನುಷ್ಯ, ಪಾಪ ನಾವು ಗೊತ್ತವರು. ಬಟ್ ರಾಜಕಾರಣದಲ್ಲಿ ಒಳ್ಳೆತನ ಒಂದೇ ಸಾಕಾಗಲ್ಲ. ಅವರು ಬೇರೆಯವರ ಕೈಗೊಂಬೆ ಆದ್ರೆ ಅವರ ಸಮುದಾಯಕ್ಕೂ ಒಳ್ಳೆಯದಲ್ಲ, ಅವರಿಗೂ ಒಳ್ಳೆಯದಲ್ಲ. ಬಟ್ ದಟ್ ಇಸ್ ಹ್ಯಾಪನಿಂಗ್. ಅಂದ್ರೆ ಮುಸ್ಲಿಂ ಸಮುದಾಯವನ್ನು ಒಡೆಯಲಾಗಿದೆ. ಮತ್ತು ಅದರಿಂದ ಕೊಡುವ ಮೆಸೇಜ್ ಏನು ಅಂದ್ರೆ, ನಿಮ್ಮದು ಯಾರಿಗೆ ಬರೇಕ್ರಿ ಮುಸ್ಲಿಮರು, ನೀವು ಇದಿರಲ್ಲ, ನಿಮ್ ಓಟ್ ಆಗತ್ತೆ ನಮ್ಗೆ, ನಿಮ್ಗೇನು ಬಿಜೆಪಿಗೆ ಹಾಕ್ತೀರಾ? ನಮ್ಗೆ ಹಾಕದು ಒಂದು ಹಾಕ್ರಿ. ಈ ದಾಷ್ಟ್ಯ ಇದೆಯಲ್ಲ, ನಿಮ್ಮಲ್ಲಿ ಕ್ರಮ ಕೈಗೊಳ್ತೀವಿ, ಹಾಕ್ರಿ. ಗೊತ್ತು ನೀವು ಎಲ್ಲಿ ಹೋಗ್ತಿರ್ರಿ, ನಮ್ಮನೆ ಬಾಗಿಲಿಗೆ ಬಂದು ಬಿದ್ಕತ್ತೀರಿ. ಇಂತಹ ಒಂದು ಸಂದೇಶವನ್ನ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ. ಇದು ಕಾಂಗ್ರೆಸ್ಸಿಗೆ ಒಳ್ಳೆಯದಲ್ಲ. ಸೊ ಈಗ ನಾನು ಮೂಲ ಪ್ರಶ್ನೆಗೆ ಬರೋದಾದ್ರೆ, ರಾಜಣ್ಣ ಎತ್ತಿರುವ ಏನು ಮುಖ್ಯಮಂತ್ರಿಗಳು ನಿಸ್ಸಹಾಯಕರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ ಅನ್ನೋ ಪ್ರಶ್ನೆ ನಿಜ ಅನ್ಸುತ್ತೆ. ಸಿದ್ದರಾಮಯ್ಯ ಮೊದಲಿದ್ದ ಸಿದ್ದರಾಮಯ್ಯನವರ ಇದ್ದಂಗೆ ಕಾಣ್ತಾ ಇಲ್ಲ, ಅಸಹಾಯಕತೆ ಕಾಣ್ತಾ ಇದೆ. ತಮ್ಮವರನ್ನ ರಕ್ಷಿಸಲಾಗದ ಸ್ಥಿತಿಗೆ ಅವರು ಬಂದರಾಗಿದ್ರೆ ಯಾಕೆ ಅಧಿಕಾರ ಅವ್ರನ್ನ ಬದಲಿಸ್ಬಿಡ್ತಾ? ಗಟ್ಟಿ ಧ್ವನಿಯಲ್ಲಿ ಅವ್ರು ಯಾಕೆ ಮಾತನಾಡ್ತಾ ಇಲ್ಲ? ತಮ್ಮನ್ನ ಮುಖ್ಯಮಂತ್ರಿ ಮಾಡಿ ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಇಟ್ಟವರು ಅಹಿಂದ ಸಮುದಾಯ. ಇದು ಮುಖ್ಯಮಂತ್ರಿಗಳಿಗೆ ನೆನಪಿನಲ್ಲಿ ಇರಬೇಕು ಅಂತ ಬಯಸುವವನು ನಾನು. ಯಾಕೆಂದ್ರೆ ಯಾರ ಪರವಾಗಿ ಈಗ ಕಾಂಗ್ರೆಸ್ನಲ್ಲಿ ನಡೀತಿದೆಯೋ ಆ ಯಾವ ಸಮುದಾಯಗಳು ಕೂಡ ಗೌರವದಿಂದ ಎಂದು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿಲ್ಲ. ನಾನು ಕೇಳಿಸಿಕೊಂಡಾಗೆ ಮೇಲ್ಜಾತಿಯ ಬಹುತೇಕ ಶಾಸಕರುಗಳು ಯಾವನ ಅವನು ಸಿದ್ಧ ಅಂತ ಮಾತಾಡಿದ ನನ್ನ ಕಿವಿಯಾರೆ ಅಸೆಂಬ್ಲಿಯಲ್ಲಿ ಕೇಳಿಸಿದ್ದೆ, ನನ್ನ ಕಿವಿಯಾರೆ. ಯಾಕೆಂದ್ರೆ ಸಮಾಜದ ಕೆಳವರ್ಗದಿಂದ ಬಂದಂತಹ ಒಬ್ಬ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಇಳಿಯೋದಿಲ್ಲ. ಅದಕ್ಕೆ ಮೇಲ್ಜಾತಿಯ ಮನಸ್ಸುಗಳು ಒಪ್ಪಲ್ಲ. ಹೀಗಿರುವ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ನಲ್ಲಿರುವ ಸಿದ್ದರಾಮಯ್ಯ ನಿಸ್ಸಹಾಯಕರಾಗಕೂಡದು. ಅವರೊಮ್ಮೆ ನಿಸ್ಸಹಾಯಕರಾದ್ರೆ, ಅವರು ಅಸಹಾಯಕರಾದ್ರೆ, ಇಡೀ ಆ ಸಮುದಾಯ ಇದೆಯಲ್ಲ, ಅವ್ರು ಯಾರು ರಿಪ್ರೆಸೆಂಟ್ ಮಾಡ್ತಾರೋ ಅವರು ನಿಸ್ಸಹಾಯಕರಾಗ್ತಾರೆ. ಆ ಕಾರಣಕ್ಕೆ ಇವತ್ತು ಡಿ ಕೆ ಹರಿಪ್ರಸಾದ್ ಡೆಲ್ಲಿಯಲ್ಲಿ ಮಾತನಾಡಿದ್ದು ಇದು ಸರಿಯಾದುದಲ್ಲ ಅಂತ. ಈ ಸರಿಯಾದುದಲ್ಲ ಅನ್ನೋದೇನಿದೆ ಅದು ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ. ಇದನ್ನು ಪ್ರಿಯಾಂಕಾ ಖರ್ಗೆ ಅವರು ಹಾಗೆ ನೋಡಿದ್ರೆ ಇಸ್ ವೆರಿ ಕ್ಲೋಸ್ ಟು ಡಿ ಕೆ ಶಿವಕುಮಾರ್, ಅವರು ಕೂಡ ಇದು ಸರಿಯಾದ್ದಲ್ಲ ಅಂತ ಹೇಳಿದ್ದಾರೆ, ಕ್ರಮ ಕೈಗೊಂಡದ್ದು. ಅದರಿಂದ ಕಾಂಗ್ರೆಸ್ನ ಒಳಗಡೆ ಈ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಗಟ್ಟಿ ಆಗಬೇಕು. ಯಾಕೆಂದ್ರೆ ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಮುಖ್ಯ ಅಲ್ಲ, ಆದರೆ ನಾವು ಯಾವ ತತ್ವ ಸಿದ್ಧಾಂತಗಳನ್ನು ನಂಬ್ತೀವಲ್ವಾ ಅದರ ಮೇಲೆ ಬದುಕಕ್ಕೆ ಬಹಳ ಮುಖ್ಯ. ನಮ್ಮ ತತ್ವ ಸಿದ್ಧಾಂತವನ್ನ ಗಾಳಿಯಲ್ಲಿ ತೂರಿದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರಲ್ಲ. ನಮ್ಮ ನಂಬಿದವರನ್ನ ರಕ್ಷಣೆ ಮಾಡಕ್ ನಮ್ಗೆ ಸಾಧ್ಯ ಆಗದಿದ್ರೆ ನಾವು ನಾಯಕರಾಗೋದಕ್ಕೆ ಯೋಗ್ಯರಾಗಲ್ಲ. ನಂಬಿದವರನ್ನ ರಕ್ಷಣೆ ಮಾಡೋದು, ಅವ್ರ ಸಲುವಾಗಿ ಫೈಟ್ ಮಾಡ್ಬೇಕಾದ್ ಬಹಳ ಮುಖ್ಯ. ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಕೂಡ ಮುಸ್ಲಿಂ ಸಮುದಾಯದ ಈ ಆಗಿರುವ ಗಾಯವನ್ನ ಅರ್ಥ ಮಾಡ್ಕೊಳ್ಳದಿದ್ರೆ ನಾಳೆ ಅಗ್ರೆಸಿವ್ ಆದ ಮುಸ್ಲಿಂ ಪಾರ್ಟಿಗಳು ಹುಡ್ತವೆ, ಕಾಂಗ್ರೆಸ್ ನಾಶ ಆಗುತ್ತೆ, SDPI ಪ್ರಬಲ ಆಗುತ್ತೆ, OIC ಪ್ರಬಲರಾಗ್ತಾರೆ. ಈ ಅಗ್ರೆಸಿವ್ ಪಾರ್ಟಿಗಳು ಪ್ರಬಲ ಆದರೆ ಅದರ ಲಾಭ ಆಗೋದು ಬಿಜೆಪಿಗೆ. ಕಾಂಗ್ರೆಸ್ ನೆಲ ಕಚ್ಚಿ ಮುಳುಗಿ ನದಿಯಲ್ಲಿ ತೇರು ಸಮುದ್ರ ಸೇರುತ್ತೆ, ಅನುಮಾನ ಬೇಕಾಗಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ನಾನು ವಾಹಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಕೇಳಿರುವ ಪ್ರಶ್ನೆ ನೀವು ಕೇಳಿ, ನಿಮಗೂ ಹಾಗನ್ಸುತ್ತಾ ಸಿದ್ದರಾಮಯ್ಯರವರು ಅಸಹಾಯಕರಾಗಿದ್ದಾರಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.